ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಹಲಸಿನ ಹಣ್ಣಿನ ಇಡ್ಲಿ ಮಾಡುವ. ನಾನಿಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಮಾಡೋಕ್ಕೆ ಒಂದು ಇಡೀ ಹಲಸಿನ ಹಣ್ಣು ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಸೊಳೆ ಬರ್ತೈತಲ್ಲ ಅದನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ತೊಗೊಂಡು ಬರುವ. ಇದರಲ್ಲಿ ಹಲಸಿನ ಹಣ್ಣಿನ ಬೀಜ ಆಗಲಿ ಏನೂ ಇರೋ ಹಾಗಿಲ್ಲ. ಚೆನ್ನಾಗಿ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನಾನು ಇದಕ್ಕೆ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಇಡೀ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡರ್ ಒಳಗೆ ರುಬ್ಬಕ್ಕೆ ಬರಲ್ಲ, ಮಿಕ್ಸಿ ಒಳಗೆ ಮಾಡ್ಕೊಂಡು ಬಿಡುವ. ಫಸ್ಟು ಸ್ವಲ್ಪ ಹಲಸಿನ ಹಣ್ಣಿನ ಸೊಳೆ ಮತ್ತು ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳುವ. ಸ್ವಲ್ಪ ರುಬ್ಬಿ ತಗೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳುವ. ಇದಕ್ಕೆ ಸ್ವಲ್ಪನೂ ನೀರು ಹಾಕುವಂಗಿಲ್ಲ, ಗಟ್ಟಿಯಾಗಿ ರುಬ್ಕೊಳ್ಬೇಕು. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂಥೇಳಿ. ಇದನ್ನೇ ಎಲ್ಲನೂ ಕೂಡ ಇದೇ ರೀತಿ ರುಬ್ಕೊಂಡು ತಗೊಳ್ಳುವ. ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹಿತ ಹಾಕಿ ಮಿಕ್ಸ್ ಮಾಡಿಕೊಳ್ಳು. ನಂತರ ಮಿಕ್ಸ್ ಮಾಡಿ ಆದಮೇಲೆ ನಾವು ಇಡ್ಲಿ ಮಾಡ್ತೀವಲ್ಲ ಇಡ್ಲಿ ತಟ್ಟೆ ಒಳಗೆ ಹಾಕಿ ಬೇಯಿಸೋಣ. ಇಲ್ಲಿ ನಾನು ಒಲೆ ಮೇಲೆ ಇಡ್ಲಿ ಮಾಡ್ತಾರಲ್ಲ ಅಟ್ಲ ಇಟ್ಟಿದ್ದೀನಿ. ಒಂದು 2 ಚೊಂಬು ನೀರು ಹಾಕಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು ನೀರು. ಅಷ್ಟರಲ್ಲಿ ಇಲ್ಲಿ ನಾನು ಇಡ್ಲಿ ತಟ್ಟೆಗೆಲ್ಲ ಹಿಟ್ಟನ್ನು ಹಾಕ್ಕೊಂಡು ಬಿಡ್ತೀನಿ. ನೋಡಿ ಎಲ್ಲನೂ ಹಾಕ್ಕೊಂಡ್ಮೇಲೆ ಇಲ್ಲಿ ಒಲೆ ಮೇಲೆ ನೀರು ಕುದೀತಾ ಇದೆ ನೋಡಿ. ಕುದೀತಾ ಇರುವಾಗ ಇದ್ರೊಳಗೆ ಒಂದೊಂದೇ ತಟ್ಟೆನ ಇಡುವ. ಇದನ್ನು ನಾನು ಮುಚ್ಚುತ್ತೀನಿ. ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ. ಅರ್ಧ ಗಂಟೆ ಆದಮೇಲೆ ಇಡ್ಲಿ ರೆಡಿ ಆಗುತ್ತೆ. ಈ ಹಲಸಿನ ಹಣ್ಣಿನ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ಚಿಕನ್ ಸಾರು, ಚಿಕನ್ ಸುಕ್ಕ ಇವೆಲ್ಲ ಚೆನ್ನಾಗಾಗತ್ತೆ.